ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಘಟಕಕ್ಕೆ ಎಲ್ರಿಗೂ ಸ್ವಾಗತ. ಈ ದಿನ ನಾವು ತ್ರಿಕೋನಮಿತಿಯ ಕೆಲವು ಅನ್ವಯಗಳ ಅಭ್ಯಾಸ ಲೆಕ್ಕಗಳನ್ನು ಕಲಿಯೋಣ. 5ನೇ ಅಭ್ಯಾಸ ಲೆಕ್ಕ ಬಂದ್ಬಿಟ್ಟು, ಗಾಳಿಪಟ ಒಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿನ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಅರ್ಥ ಆಗ್ತಾ ಇದೆಯಾ? ಗಾಳಿಪಟ ಒಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿದೆ. ಎಷ್ಟು ಮೀಟರ್ ಎತ್ತರದಲ್ಲಿದೆ? 60 ಮೀಟರ್ ಎತ್ತರದಲ್ಲಿದೆ. ಇದಕ್ಕೆ ಕಟ್ಟಲಾದಂಥ ದಾರವನ್ನು ನೆಲದ ಮೇಲಿನ ಒಂದು ಬಿಂದುವಿನಲ್ಲಿನ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನು ಕೂಡ ಉಂಟು ಮಾಡಿದೆ. ಹಾಗಾದರೆ ನಾವೇನು ಕಂಡುಹಿಡಿಬೇಕು ಅಂದರೆ ದಾರದ ಉದ್ದವನ್ನು ಕಂಡುಹಿಡಿಬೇಕು. ದಾರದ ಉದ್ದವನ್ನು ಕಂಡುಹಿಡಿಬೇಕು. ನೋಡಿ, ಗಾಳಿಪಟದ ಎತ್ತರ ಏನಿದೆ ಅಲ್ವಾ, ಅದನ್ನು BC = 60 ಮೀಟರ್ ತಗೊಳ್ಳಿ. ದಾರದ ಉದ್ದ AB ಆಗಿರಲಿ. ಆನಂತರ ಲಂಬಕೋನ ತ್ರಿಭುಜ ABCಯಲ್ಲಿ C ಕೋನ ಲಂಬಕೋನ, C ಕೋನಕ್ಕೆ ಮುಖವಾಗಿರುವಂಥ ಬಾಹು AB ವಿಕರ್ಣ. ಇಲ್ಲಿ AB ಮತ್ತು AC ನಡುವೆ ಉಂಟಾಗಿರುವಂಥ ಕೋನ 60 ಡಿಗ್ರಿ. ಈ 60 ಡಿಗ್ರಿಗೆ ಅಭಿಮುಖವಾಗಿರುವಂಥ ಬಾಹು BC ಅಭಿಮುಖ ಬಾಹು, AC ಪಾರ್ಶ್ವ ಬಾಹು. ಈಗ sin θ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ದೇರ್ಫೋರ್ sin 60 BC ಡಿವೈಡೆಡ್ ಬೈ AB, ದಟ್ ಈಸ್ = √3 ಡಿವೈಡೆಡ್ ಬೈ 2 = 60 ಬೈ AB. √3 ಡಿವೈಡೆಡ್ ಬೈ 2 = 60 ಬೈ AB. ದೇರ್ಫೋರ್ AB = 120 ಡಿವೈಡೆಡ್ ಬೈ √3. ದೇರ್ಫೋರ್ ನೋಡ್ಕೊಳ್ಳಿ, ಇಲ್ಲಿ √3 ಎರಡು ಕಡೆ ಗುಣಕಾರ ಮಾಡ್ಕೊಳ್ಳಿ. ಆಗೇನಾಗುತ್ತೆ ಅಂತಂದರೆ 120 √3 ಡಿವೈಡ್ ಬೈ √3 ಆಗುತ್ತೆ. ಓಕೆ, √3 × √3 ಏನಾಗುತ್ತೆ ಅಂತಂದರೆ 3 ಬರುತ್ತೆ. 3 1 3 40. ಓಕೆ, AB = 40 √3 ಬರುತ್ತೆ. AB ಅಂತಂದರೆ ಚಿತ್ರದಲ್ಲಿ ನೀವು ನೋಡಿದಾಗೆ ಗಾಳಿಪಟ ಕಟ್ಟಿರುವಂಥ ದಾರದ ಉದ್ದ ಎಷ್ಟಿದೆ ಅಂತಂದರೆ 40 √3 ಮೀಟರ್ ಆಗಿದೆ. ಈಗ ಮುಂದಿನ ಪ್ರಶ್ನೆ, 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಇಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತ ಪ್ರಶ್ನೆ ಇದೆ. 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತ ಪ್ರಶ್ನೆ ಇದೆ. ಹುಡುಗನು M ಬಿಂದುವಿನಲ್ಲಿದ್ದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಅವನು ಕಟ್ಟಡದ ಕಡೆಗೆ ನಡೆದ ದೂರ X ಮೀಟರ್ ಆಗಿರಲಿ. X ಮೀಟರ್ ನಡೆದಾಗ ಅವನು ನಿಂತಿರುವಂಥ ಬಿಂದು N ಆಗಿರಲಿ. ಹಾಗೇನಾಗುತ್ತೆ ಅಂತಂದರೆ M ಬಿಂದುವಿನಲ್ಲಿದ್ದಾಗ ಉನ್ನತ ಕೋನ 60 ಡಿಗ್ರಿ ಆಗಿದೆ. MN = AB = X ಆಗಿದೆ. ಕಟ್ಟಡದ ಎತ್ತರ OC = 30 ಮೀಟರ್. CD = OC - OD. ದೇರ್ಫೋರ್ 30 - 1.5 = 28.5 ಮೀಟರ್ ಆಗುತ್ತೆ. ಪ್ರಶ್ನೆ ಪ್ರಕಾರ ಲಂಬಕೋನ ತ್ರಿಭುಜ ADCಯಲ್ಲಿ tan 30 = CD ಡಿವೈಡೆಡ್ ಬೈ AD ಆಗುತ್ತೆ. ದಟ್ ಈಸ್ tan 30ನ ಬೆಲೆ ಎಷ್ಟು ಅಂತಂದರೆ tan 30ರ ಬೆಲೆ 1 ಡಿವೈಡ್ ಬೈ √3 = 28.5 ಡಿವೈಡ್ ಬೈ AD. ದೇರ್ಫೋರ್ AD = 28.5 √3 M ಆಗುತ್ತೆ. ಲಂಬಕೋನ ತ್ರಿಭುಜ CBDಯಲ್ಲಿ tan 60 ಡಿಗ್ರಿ = CD ಡಿವೈಡ್ ಬೈ BD. √3 = 28.5 ಡಿವೈಡ್ ಬೈ BD. BD = 28.5 ಡಿವೈಡ್ ಬೈ √3 = 9.5 √3 ಮೀಟರ್. ದೇರ್ಫೋರ್ MN = AB = X ಮೀಟರ್. ದೇರ್ಫೋರ್ 28.5 × √3 - 9.5 √3. ದೇರ್ಫೋರ್ 28
-9.5ರಲ್ಲಿ -9.5 ಕಳೆದ್ರಿನ 19√3 ಮೀಟರ್ ಆಗುತ್ತೆ. ದರ್ಪೋರ್ ಅವನು ಕಟ್ಟಡದ ಕಡೆಗೆ ನಡೆದು ಹೋದ ದೂರ 19√3 ಆಗಿದೆ. ಮುಂದಿನ ಪ್ರಶ್ನೆ, 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಟ್ರಾನ್ಸ್ಮಿಷನ್ ಟವರ್ ಅಂತ ಏನು ಕರಿತೀವಲ್ವ, ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೆಯ ಗೋಪುರದ ಎತ್ತರ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಸರಣ ಗೋಪುರದ ಎತ್ತರವನ್ನು ಕಂಡು ಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳು ಫಸ್ಟು ಇಲ್ಲಿ ಓದ್ಕೊಂಡ್ಬಿಟ್ಟು ಒಂದು ಗೋಪುರವನ್ನು ಬರ್ಕೊಳ್ಳಿ. ಓಕೆ, ABC ಒಂದು ಕಟ್ಟಡ ಆಗುತ್ತೆ, AB ಒಂದು ಗೋಪುರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ಕಟ್ಟಡವನ್ನು ನೋಡಿದಾಗ ಎಷ್ಟಾಗುತ್ತೆ ಅಂತಂದರೆ 45 ಡಿಗ್ರಿ. ಗೋಪುರವನ್ನು ನೋಡಿದಾಗ ಏನಾಗುತ್ತೆ ಅಂತಂದರೆ ಓಕೆ ನೆಕ್ಸ್ಟು 60 ಡಿಗ್ರಿ ಇರುತ್ತೆ. ಕಟ್ಟಡವನ್ನು ನೋಡಿದಾಗ ಗೋಪುರವನ್ನು ನೋಡಿದಾಗ ಏನಾಗುತ್ತೆ ಅಂದರೆ 45 ಡಿಗ್ರಿ ಆಗುತ್ತೆ. ಅವೆರಡನ್ನ ಬರ್ಕೊಳ್ಳಿ. ಕಟ್ಟಡದ ಎತ್ತರ BC = 20 ಮೀಟರ್ ಕೊಟ್ಟಿದ್ದಾರೆ. ನೆಲದ ಮೇಲಿನಿಂದ ಗೋಪುರವನ್ನು ವೀಕ್ಷಿಸುವಂಥ ಬಿಂದು D ಆಗಿರಲಿ. ಓಕೆನಾ. ನೆಕ್ಸ್ಟು ಪ್ರಸರಣ ಗೋಪುರದ ಎತ್ತರ AB = AC - BC. ಪ್ರಶ್ನೆ ಪ್ರಕಾರ ಲಂಬಕೋನ ತ್ರಿಭುಜ BCDಯಲ್ಲಿ tan 45 ಡಿಗ್ರಿ tan 45 ಡಿಗ್ರಿ BC / CD. tan 45ರ ಬೆಲೆ ಎಷ್ಟು ಅಂದರೆ 1, ದಟ್ ಈಸ್ = 20 / CD. ದರ್ಫೋರ್ CD = 20 ಮೀಟರ್. CD = 20 ಮೀಟರ್ ಆಯಿತು. ಲಂಬಕೋನ ತ್ರಿಭುಜ ACDಯಲ್ಲಿ ACDಯಲ್ಲಿ tan 60 = AC / CD. √3 tan 60ಯ ಬೆಲೆ √3 = AC / 20. ದರ್ಫೋರ್ AC = 20 √3. ದರ್ಫೋರ್ ಪ್ರಸರಣ ಗೋಪುರದ ಎತ್ತರ AB = AC - BC, ದಟ್ ಈಸ್ = 20 √3 - 20 ಮೀಟರ್ ಆಗುತ್ತೆ. ದಟ್ ಈಸ್ = 20 × √3 - 1 ಮೀಟರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಪೀಠದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ನೋಡಿ, ಪ್ರತಿಮೆಯ ಎತ್ತರ AB ಆಗಿರಲಿ. ಪ್ರತಿಮೆಯ ಎತ್ತರವನ್ನು AB ಅಂತ ತಗೊಳ್ಳಿ. ನೆಲದ ಮೇಲಿನ ಉನ್ನತ ಕೋನವು ಉಂಟಾದ ಬಿಂದು D ಆಗಿರಲಿ. ಪ್ರಶ್ನೆ ಪ್ರಕಾರ ಏನಂತ ಮಾಡ್ತೀವಿ ಅಂತಂದರೆ, ಲಂಬಕೋನ ತ್ರಿಭುಜ BCDಯಲ್ಲಿ tan 45 ಡಿಗ್ರಿ BC / CD, ದಟ್ ಈಸ್ 1 = BC / CD. ದೇರ್ಫೋರ್ BC = CD. ಲಂಬಕೋನ ತ್ರಿಭುಜ ACDಯಲ್ಲಿ tan 60 ಡಿಗ್ರಿ AC / CD. √3 CD = 1.6 ಮೀಟರ್ + BC. √3 BC = 1.6 ಮೀಟರ್ + BC. ದೇರ್ಫೋರ್ √3 BC - BC = 1.6. BC ಕಾಮನ್ ತಗೊಂಡ್ರೆ √3 - 1 = 1.6 ಮೀಟರ್. ದೇರ್ಫೋರ್ BC = 1.6 / √3 - 1. ದೇರ್ಫೋರ್ BC = 0.8 × √3 + 1 ಮೀಟರ್ ಆಗುತ್ತೆ. ದೇರ್ಫೋರ್ ಪೀಠದ ಎತ್ತರ BC = 0.8 × √3 + 1 ಮೀಟರ್ ಆಗಿದೆ. √3 + 1 ಮೀಟರ್ ಆಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಗೋಪುರದ ಎತ್ತರ CD ಅಂತ ಮಾಡ್ಕೊಳ್ಳಿ. ಗೋಪುರದ ಎತ್ತರವನ್ನು CD ಮಾಡ್ಕೊಳ್ಳಿ. ಅದು 50 ಮೀಟರ್ ಕೊಟ್ಟಿದ್ದಾರೆ. 50 ಮೀಟರ್ ಬರ್ಕೊಳ್ಳಿ. ಕಟ್ಟಡದ ಎತ್ತರ = AB ಆಗಿರಲಿ. ಕಟ್ಟಡದ ಎತ್ತರ ಎಷ್ಟು ಕೊಟ್ಟಿದ್ದಾರೆ? AB ತಗೊಳ್ಳಿ. ಈಗ ಕಟ್ಟಡದ ಬುಡದಿಂದ ಗೋಪುರಕ್ಕಿರುವಂಥ ದೂರವನ್ನು BC ಅಂತ ತಗೊಳ್ಳಿ. ಗೊತ್ತಾಯ್ತಾ? ಹೀಗೆ ಒಂದು ತ್ರಿಭುಜವನ್ನು ಹಾಕ್ಕೊಳ್ಳಿ. ಇವಾಗ ನಿಮಗೆ 2 ತ್ರಿಭುಜಗಳು ಬರ್ತವೆ. ಒಂದು ABC ತ್ರಿಭುಜ, ಇನ್ನೊಂದು BCD ತ್ರಿಭುಜ. 2 ತ್ರಿಭುಜಗಳನ್ನು ತಗೊಳ್ಳಿ.
ಫಸ್ಟ್ ನೋಡ್ಕೊಳ್ಳಿ, ಈ ಪ್ರಶ್ನೆಯ ಪ್ರಕಾರ ಏನು ನೀವು ಕೇಳ್ತಾ ಇದ್ದೀರಲ್ವಾ, ಈ ಪ್ರಶ್ನೆಯ ಪ್ರಕಾರ ಲಂಬಕೋನ ತ್ರಿಭುಜ ಬಿ ಸಿ ಡಿಯಲ್ಲಿ, ಲಂಬಕೋನ ತ್ರಿಭುಜ ಬಿ ಸಿ ಡಿಯಲ್ಲಿ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಸಿ ಡಿ ಡಿವೈಡೆಡ್ ಬೈ ಬಿ ಸಿ. ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಸಿ ಡಿ ಡಿವೈಡ್ ಬೈ ಬಿ ಸಿ ಆಗುತ್ತೆ. ದೇರ್ಫೋರ್ √3 ಈಸ್ ಈಕ್ವಲ್ ಟು 50 ಡಿವೈಡ್ ಬೈ ಬಿ ಸಿ ಆಗುತ್ತೆ. ದೇರ್ಫೋರ್ √3 ಈಸ್ ಈಕ್ವಲ್ ಟು 50 ಡಿವೈಡ್ ಬೈ ಬಿ ಸಿ ಆಗುತ್ತೆ. ದೇರ್ಫೋರ್ ಬಿ ಸಿ ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ √3, 50 ಡಿವೈಡ್ ಬೈ √3. ದೇರ್ಫೋರ್ ಬಿ ಸಿ ಈಸ್ ಈಕ್ವಲ್ ಟು 50 ಡಿವೈಡ್ ಬೈ √3 ಆಗುತ್ತೆ. ದೇರ್ಫೋರ್ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಟ್ಯಾನ್ 30 ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಬಿ ಸಿ. ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಟ್ಯಾನ್ 30 ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಬಿ ಸಿ. ದೇರ್ಫೋರ್ 1 ಡಿವೈಡ್ ಬೈ √3 ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಬಿ ಸಿ. ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ಬಿ ಸಿ ಡಿವೈಡ್ ಬೈ √3 ಆಗುತ್ತೆ. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ √3 ಆಗುತ್ತೆ. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ √3. ದಟ್ ಈಸ್ ಈಕ್ವಲ್ ಟು ಎ ಬಿ ಈಸ್ ಈಕ್ವಲ್ ಟು ಬಿ ಸಿನ ನಾವು ತೊಗೊಂಡಾಗ ಬಿ ಸಿ ಈಸ್ ಈಕ್ವಲ್ ಟು ಆಲ್ರೆಡಿ ಗೊತ್ತಿದೆ ನಮಗೆ, ಗೊತ್ತಾಯ್ತು, 50 ಡಿವೈಡ್ ಬೈ 3 ಮೀಟರ್ ಆಗುತ್ತೆ. ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು 50 ಡಿವೈಡ್ ಬೈ 3 ಮೀಟರ್. ಓಕೆ, ದೇರ್ಫೋರ್ ಕಟ್ಟಡದ ಎತ್ತರ ಈಸ್ ಈಕ್ವಲ್ ಟು 50 ಡಿವೈಡ್ ಬೈ 3 ಮೀಟರ್ ಆಯಿತು. ದಟ್ ಈಸ್ ಈಕ್ವಲ್ ಟು 16, ಅದನ್ನು ಮಿಶ್ರ ಭಿನ್ನರಾಶಿ ಪರಿವರ್ತನೆ ಮಾಡಿದ್ರೆ 16 2/3 ಮೀಟರ್ ಆಗುತ್ತೆ. 16 2/3 ಮೀಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, 80 ಅಡಿ ಅಗಲವುಳ್ಳ ರಸ್ತೆ 2 ಬದಿಗಳಲ್ಲಿ ಒಂದೇ ಎತ್ತರವಿರುವ 2 ಕಂಬಗಳು ಅಭಿಮುಖವಾಗಿ ನಿಂತಿವೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಶ್ನೆಗಳಿವು. 80 ಅಡಿ ಅಗಲವುಳ್ಳ ರಸ್ತೆ 2 ಬದಿಗಳಲ್ಲಿ ಒಂದೇ ಎತ್ತರವಿರುವ 2 ಕಂಬಗಳು ಅಭಿಮುಖವಾಗಿ ನಿಂತಿವೆ. ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿದೆ. ಕಂಬಗಳ ಎತ್ತರವನ್ನು ಮತ್ತು ಕುಟುಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಗೊತ್ತಾಗ್ತದೆ ವಿದ್ಯಾರ್ಥಿಗಳು? ನೋಡಿ, 80 ಅಡಿ ಅಗಲವುಳ್ಳ, ನೋಡಿ 80 ಅಡಿ ಅಗಲವಿದೆ, 2 ಒಂದೇ ಎತ್ತರವಿರುವಂಥ 2 ಕಂಬಗಳನ್ನು ಅಭಿಮುಖವಾಗಿ ಇಳಿಸಿದ್ದಾರೆ. ಗೊತ್ತಾಗುತ್ತಾ ಹೇಳ್ತಿರೋದು? ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು, ಯಾವುದೋ ಒಂದು ಬಿಂದುವಿನಿಂದ ಕಂಬದ ಮೇಲಿನ ಉನ್ನತ ಕೋನಗಳು ನೋಡಿದಾಗ ಒಂದು ಕಂಬದ ಉನ್ನತ ಕೋನ 60 ಡಿಗ್ರಿ ಕಾಣುತ್ತೆ, ಇನ್ನೊಂದು ಕಂಬದ ಉನ್ನತ ಕೋನ ಎಷ್ಟು ಡಿಗ್ರಿ ಕಾಣುತ್ತೆ ಅಂದರೆ 30 ಡಿಗ್ರಿ ಕಾಣುತ್ತೆ. ಗೊತ್ತಾಯ್ತಾ ಹೇಳ್ತಿರೋದು? ಹಾಗಾದರೆ ಕಂಬಗಳ ಎತ್ತರ ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವಂಥ ದೂರವನ್ನು ನಾವೇನು ಮಾಡಬೇಕು ಅಂದರೆ ಕಂಡುಹಿಡಿಬೇಕು. ಕಂಬಗಳ ಎತ್ತರ ಮತ್ತು ರಸ್ತೆಯ ಮೇಲಿನ ಬಿಂದುವಿಗಿರುವಂಥ ದೂರವನ್ನು ಕಂಡುಹಿಡಿಬೇಕು. ಎ ಬಿ ಮತ್ತು ಸಿ ಡಿಗಳು 2 ಸಮ ಎತ್ತರವಿರುವಂಥ ಕಂಬಗಳು. ಎ ಬಿ ಮತ್ತು ಸಿ ಡಿಗಳು 2 ಸಮ ಎತ್ತರವಿರುವಂಥ ಕಂಬಗಳು. ನೆಲದ ಮೇಲೆ ಉನ್ನತ ಕೋನ ಉಂಟಾಗುವ ಬಿಂದು ಓ ಆಗಿದೆ. ನೆಲದ ಮೇಲೆ ಉನ್ನತ ಕೋನ ಉಂಟಾಗುವಂಥ ಬಿಂದು ಓ ಆಗಿದೆ. ಕಂಬಗಳ ನಡುವಿನ ದೂರ ಈಸ್ ಈಕ್ವಲ್ ಟು ಬಿ ಡಿ. ಕಂಬಗಳ ನಡುವಿನ ದೂರ ಈಸ್ ಈಕ್ವಲ್ ಟು ಬಿ ಡಿ. ಪ್ರಶ್ನೆಯ ಪ್ರಕಾರ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಪ್ರಶ್ನೆಯ ಪ್ರಕಾರ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ದಟ್ ಈಸ್ ಈಕ್ವಲ್ ಟು ಒ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು 80 ಮೀಟ್ರು. ದೇರ್ಫೋರ್ ಲಂಬಕೋನ ತ್ರಿಭುಜ ಸಿ ಡಿ ಓನಲ್ಲಿ ಟ್ಯಾನ್ 30 ಈಸ್ ಈಕ್ವಲ್ ಟು ಸಿ ಡಿ ಡಿವೈಡ್ ಬೈ ಓ ಡಿ. ದೇರ್ಫೋರ್ 1/√3, ಟ್ಯಾನ್ 30ಯ ಬೆಲೆ 1/√3 ಈಸ್ ಈಕ್ವಲ್ ಟು ಸಿ ಡಿ ಡಿವೈಡ್ ಬೈ ಓ ಡಿ ಆಗುತ್ತೆ. ಸಿ ಡಿ ಡಿವೈಡ್ ಬೈ ಓ ಡಿ ಆಗುತ್ತೆ. ದೇರ್ಫೋರ್ 1/√3 ಈಸ್ ಈಕ್ವಲ್ ಟು ಸಿ ಡಿ ಡಿವೈಡ್ ಬೈ ಓ ಡಿ. ಸಿ ಡಿ ಈಸ್ ಈಕ್ವಲ್ ಟು ಓ ಡಿ ಡಿವೈಡ್ ಬೈ √3 ಆಗುತ್ತೆ. ಓ ಡಿ ಡಿವೈಡ್ ಬೈ √3. ಇದನ್ನು ಸಮೀಕರಣ 1 ಅಂತ ತಗೊಳ್ಳಿ. ದೇರ್ಫೋರ್ ಲಂಬಕೋನ ತ್ರಿಭುಜ ಎ ಬಿ ಓನಲ್ಲಿ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಓ ಬಿ. ಟ್ಯಾನ್ 60 ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಓ ಬಿ. ದೇರ್ಫೋರ್ √3 ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಓ ಬಿ ಈಸ್ ಈಕ್ವಲ್ ಟು ನಾವೇನು ಬರಿಬೋದು ಅಂದರೆ 80 ಮೈನಸ್ ಓ ಡಿ. 80 ಮೈನಸ್ ಓ ಡಿ. ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು √3 ಇಂಟು 80 ಮೈನಸ್ ಓ ಡಿ. √3 ಇಂಟು 80 ಮೈನಸ್ ಓ ಡಿ ಆಗುತ್ತೆ. ದತ್ತಾಂಶದ ಪ್ರಕಾರ ನಾವು ಏನು ಬರ್ಕೊಂತೀವಿ ಅಂತಂದರೆ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಯಾಕಂದರೆ 2 ಕಂಬಗಳು ಸಮನಾದ ಎತ್ತರಗಳನ್ನು ಹೊಂದಿರ್ತವೆ. ದೇರ್ಫೋರ್ √3
ಇಂಟು 80 ಮೈನಸ್ OD ಇಸ್ ಈಕ್ವಲ್ ಟು OD ಡಿವೈಡೆಡ್ ಬೈ √3 ಆಗುತ್ತೆ. ಈಗ √3 ಗುಣಾಕಾರವನ್ನು ಮಾಡಿಕೊಂಡ್ರೆ 3 ಬರುತ್ತೆ. 3 ಇಂಟು 80 ಮೈನಸ್ OD ಆಗುತ್ತೆ. ಓಕೆ, ಈಗ ಗುಣಾಕಾರವನ್ನು ಮಾಡಿಕೊಂಡ್ರೆ 3 ಇಂಟು 80 ಅಂತಂದರೆ 240 ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ಸು 3 ಇಂಟು OD ಈಸ್ ಈಕ್ವಲ್ ಟು 3 OD ಆಗುತ್ತೆ. ಈಸ್ ಈಕ್ವಲ್ ಟು ODನೇ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 240 ಮೈನಸ್ 3 ODಯನ್ನು ಈ ಕಡೆ ತಗೊಳ್ಳಿ. ಈಸ್ ಈಕ್ವಲ್ ಟು ಇಂದ ಈ ಕಡೆಗೆ ವರ್ಗಾವಣೆಯನ್ನು ಮಾಡ್ಕೊಳ್ಳಿ. ಆಗೇನಾಗುತ್ತೆ ಅಂತಂದರೆ ಮೈನಸ್ 3 OD ಇರೋದು ಪ್ಲಸ್ 3 OD ಆಗುತ್ತೆ. ಆಗ 240 ಈಸ್ ಈಕ್ವಲ್ ಟು ಪ್ಲಸ್ 3 OD ಪ್ಲಸ್ 1 OD ಏನಾಗುತ್ತೆ ಅಂದರೆ ಪ್ಲಸ್ 4 ODಗಳಾಗುತ್ತೆ. ಪ್ಲಸ್ 4 OD ಆಗುತ್ತೆ. ಈಗ 40 D ಈಸ್ ಈಕ್ವಲ್ ಟು 4 OD ಈಸ್ ಈಕ್ವಲ್ ಟು 240 ಡಿವೈಡೆಡ್ ಬೈ 240 ಆಗುತ್ತೆ. ದೆರ್ಫೋರ್ OD ಈಸ್ ಈಕ್ವಲ್ ಟು 240 ಡಿವೈಡೆಡ್ ಬೈ 4 ಆಗುತ್ತೆ. ದೆರ್ಫೋರ್ OD ಈಸ್ ಈಕ್ವಲ್ ಟು 60 ಬರುತ್ತೆ. ದೆರ್ಫೋರ್ OD ಈಸ್ ಈಕ್ವಲ್ ಟು 60. ಇದನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ CD ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು CD ಈಸ್ ಈಕ್ವಲ್ ಟು 20 √3 ಮೀಟರ್ ಆಗುತ್ತೆ. ದೆರ್ಫೋರ್ OB ಪ್ಲಸ್ OD ಈಸ್ ಈಕ್ವಲ್ ಟು 80 ಮೀಟರ್. ದಟ್ ಈಸ್ ಈಕ್ವಲ್ ಟು OB ಈಸ್ ಈಕ್ವಲ್ ಟು 80 ಮೈನಸ್ 60 ಮೀಟರ್ ಈಸ್ ಈಕ್ವಲ್ ಟು 20 ಮೀಟರ್. ಆದ್ದರಿಂದ ಕಂಬಗಳ ಎತ್ತರ ಈಸ್ ಈಕ್ವಲ್ ಟು 20 √3 ಮೀಟರ್ ಮತ್ತು ಉನ್ನತ ಕೋನ ಏರ್ಪಡುವ ಬಿಂದುವಿನಿಂದ ಕಂಬಗಳು ಇರುವ ದೂರಗಳು 60 ಮೀಟರ್ ಮತ್ತು 20 ಮೀಟರ್ಗಳು ಆಗಿವೆ. ಅರ್ಥ ಆಯ್ತು ಹೇಳ್ತಿರೋದು? ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ. ಒಂದು ಕಾಲುವೆಯ ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ. ಒಂದು ಕಾಲುವೆಯ ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ. ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಚಿತ್ರವನ್ನು ನೋಡಿ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಅವರ ಚಿತ್ರ ಕೊಟ್ಟಿದ್ದಾರೆ. ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಗೋಪುರದ ಎತ್ತರ ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು, ಈಗ ತ್ರಿಭುಜ ABC ಒಂದು, ಆನಂತರ ತ್ರಿಭುಜ ACD ಒಂದು. ನೋಡ್ಕೊಳ್ಳಿ, ಈ ಥರ ತ್ರಿಭುಜವನ್ನು ನೀವು ರಚನೆ ಮಾಡ್ಕೊಳ್ಳಿ. ಅವರು ಗೋಪುರದ ಎತ್ತರವನ್ನು AB ಅಂತ ತೊಗೊಂಡಿದ್ದೀವಿ ಅಲ್ವಾ? ಗೋಪುರದ ಎತ್ತರವನ್ನು ಏನು ಮಾಡಿದ್ವಿ? AB ಅಂತ ತೊಗೊಂಡಿದ್ದೀವಿ. ಮತ್ತು CD ಈಸ್ ಈಕ್ವಲ್ ಟು 20 ಮೀಟರ್ ಕೊಟ್ಬಿಟ್ಟಿದ್ದಾನೆ. ಅರ್ಥ ಆಗುತ್ತಾ ಹೇಳ್ತಿರೋದು? ಅದೇನದು 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ನೋಡಬೇಕು. C ಅನ್ನುವಂಥದ್ದು ಮೊದಲನೇ ಬಿಂದು, D ಅನ್ನೋದು ಮೊದಲನೇ ಬಿಂದು. 20 ಮೀಟರ್ ದೂರದಿಂದ ನೋಡಿದಾಗ CD ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 20 ಮೀಟರ್ ಆಗುತ್ತೆ. ಪ್ರಶ್ನೆ ಪ್ರಕಾರ ಏನಾಗುತ್ತೆ ಅಂತಂದರೆ, ಲಂಬಕೋನ ತ್ರಿಭುಜ ABDಯಲ್ಲಿ ಲಂಬಕೋನ ತ್ರಿಭುಜ ABDಯಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ BD. ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು AB ಡಿವೈಡ್ ಬೈ BD. ದೇರ್ಫೋರ್ 1/√3 ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ CD ಪ್ಲಸ್ BC. 1/√3 ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ CD ಪ್ಲಸ್ BC ಆಗುತ್ತೆ. ದೇರ್ಫೋರ್ AB ಈಸ್ ಈಕ್ವಲ್ ಟು 20 ಪ್ಲಸ್ BC ಡಿವೈಡ್ ಬೈ √3 ಆಗುತ್ತೆ. ಲಂಬಕೋನ ತ್ರಿಭುಜ ABCಯಲ್ಲಿ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು AB ಡಿವೈಡ್ ಬೈ BC ಆಗುತ್ತೆ. ದೇರ್ಫೋರ್ √3 ಈಸ್ ಈಕ್ವಲ್ ಟು AB ಡಿವೈಡ್ ಬೈ BC. √3 ಈಸ್ ಈಕ್ವಲ್ ಟು AB ಡಿವೈಡ್ ಬೈ BC ಆಗುತ್ತೆ. ದೇರ್ಫೋರ್ AB ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ √3 BC ಆಗುತ್ತೆ. ದೇರ್ಫೋರ್ AB ಈಸ್ ಈಕ್ವಲ್ ಟು √3 BC ಆಯಿತು. ಇದು ಸಮೀಕರಣ 2 ಅಂತ ಬರ್ಕೊಳ್ಳಿ. ಸಮೀಕರಣ 1 ಮತ್ತು 2ರಿಂದ 20 ಪ್ಲಸ್ BC ಡಿವೈಡ್ ಬೈ √3 ಈಸ್ ಈಕ್ವಲ್ ಟು √3 BC ಆಗುತ್ತೆ. 20 ಪ್ಲಸ್ BC ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು √3 BC ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 3 BC ಈಸ್ ಈಕ್ವಲ್ ಟು 20 ಪ್ಲಸ್ BC ಆಯಿತು. 3 BC ಈಸ್ ಈಕ್ವಲ್ ಟು 20 ಪ್ಲಸ್ BC ಆಯಿತು. ದೇರ್ಫೋರ್ 2 BC ನೋಡಿ, 3 BC ಈ ಕಡೆ ಪ್ಲಸ್ BC ಐತಲ್ಲ, ಅದು ಇಸ್ಕೊಂಡಿಂದ ಆ ಕಡೆ ತೊಗೊಳ್ಳಿ. ಅವಾಗೇನಾಗುತ್ತೆ? 3 BC ಮೈನಸ್ BC ಆಗುತ್ತೆ. 3 BC ಮೈನಸ್ BCಯನ್ನು ಕಳೆದಾಗ 2 BC ಆಗುತ್ತೆ. 2 BC ಈಸ್ ಈಕ್ವಲ್ ಟು 20 ಆಗುತ್ತೆ. BC ಈಸ್ ಈಕ್ವಲ್ ಟು 10 ಮೀಟರ್ ಆಯಿತು. BC ಈಸ್ ಈಕ್ವಲ್ ಟು 10. ಇದನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ AB ಈಸ್ ಈಕ್ವಲ್ ಟು 10√3 ಮೀಟರ್ ಆಗುತ್ತೆ. AB ಈಸ್ ಈಕ್ವಲ್ ಟು 10√3 ಮೀಟರ್ ಆಗುತ್ತೆ. ಆದ್ದರಿಂದ ಗೋಪುರದ ಎತ್ತರ
ಈಸ್ ಈಕ್ವಲ್ ಟು 10√3 ಮೀಟರ್ ಮತ್ತು ಕಾಲುವೆ ಅಗಲ ಈಸ್ ಈಕ್ವಲ್ ಟು 10 ಮೀಟರ್ ಆಯಿತು. ಕಾಲುವೆ ಅಗಲ ಎಷ್ಟು ಬರುತ್ತೆ? 10 ಮೀಟರ್ ಆಗುತ್ತೆ ವಿದ್ಯಾರ್ಥಿಗಳು. ನೆಕ್ಸ್ಟು ಮುಂದಿನ ಪ್ರಶ್ನೆ. 7 ಮೀಟರ್ ಎತ್ತರದ ಕಟ್ಟಡ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ನೋಡಿ, ಗೋಪುರದ ಎತ್ತರ ಅಂತಂದರೆ ನಾವು ಈ ಥರ ಚಿತ್ರವನ್ನು ಬರ್ಕೊಳ್ಳಿ. ಒಂದು ಕಟ್ಟಡವನ್ನು AB ಅಂತ ತೊಗೊಂಡಿದ್ದೀವಿ. ಗೋಪುರದ ಎತ್ತರವನ್ನು CE ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು ACಯನ್ನು ಸೇರಿಸಿದ್ದೀವಿ. ಕಟ್ಟಡದಿಂದ ಕೆಳ ನೋಡಿದಾಗ 45 ಡಿಗ್ರಿ ಕಾಣುತ್ತೆ. ದೇರ್ಫೋರ್ ಮೇಲ್ಗಡೆ ನೋಡಿದಾಗ ಏನಾಗುತ್ತೆ ಅಂದರೆ 60 ಡಿಗ್ರಿ ಕಾಣುತ್ತೆ. ಉನ್ನತ ಕೋನ 60 ಡಿಗ್ರಿ, ಅವನತ ಕೋನ 45 ಡಿಗ್ರಿ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಇಲ್ಲಿ ಕಟ್ಟಡದ ಎತ್ತರ AB ಈಸ್ ಈಕ್ವಲ್ ಟು 7 ಮೀಟ್ರ್ ಕೊಟ್ಟಿದ್ದಾರೆ. ಗೋಪುರದ ಎತ್ತರ EC ನಾವು ಕಂಡುಹಿಡಿಯಬೇಕು. ಗೋಪುರದ ಎತ್ತರ ECಯನ್ನು ಕಂಡುಹಿಡಿಯಬೇಕು. ನೆಕ್ಸ್ಟು EC ಈಸ್ ಈಕ್ವಲ್ ಟು A ಉನ್ನತ ಕೋನ ಏರ್ಪಡುವಂಥ ಬಿಂದು ಆಗಿರಲಿ. A ಎನ್ನುವಂಥದ್ದು ಉನ್ನತ ಕೋನ ಏರ್ಪಡುವಂಥ ಬಿಂದು ಆಗಿರಲಿ. ದೇರ್ಫೋರ್ EC ಈಸ್ ಈಕ್ವಲ್ ಟು DE ಪ್ಲಸ್ CD ಆಗುತ್ತೆ. EC ಈಸ್ ಈಕ್ವಲ್ ಟು DE ಪ್ಲಸ್ CD ಆಗುತ್ತೆ. ದೇರ್ಫೋರ್ CD ಈಸ್ ಈಕ್ವಲ್ ಟು AB ಈಸ್ ಈಕ್ವಲ್ ಟು 7 ಮೀಟರು ಮತ್ತು BC ಈಸ್ ಈಕ್ವಲ್ ಟು AD ಆಗುತ್ತೆ. ಮತ್ತು BC ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ AD ಆಗುತ್ತೆ. ಅವೆರಡು ಸಮಾನಾಂತರ ರೇಖೆಗಳು ಕೂಡ. BC ಮತ್ತು AD ಸಮಾನಾಂತರ ರೇಖೆಗಳು. ಲಂಬಕೋನ ತ್ರಿಭುಜ ABCಯಲ್ಲಿ ಏನು ಕಾಣ್ತಾ ಇದೆಯಲ್ಲ, ಫಸ್ಟು ಕಟ್ಟಡದ ಎತ್ತರ AB ಇದೆಯಲ್ಲ, ಆ ತ್ರಿಭುಜವನ್ನು ನೋಡ್ಕೊಳ್ಳಿ. ಲಂಬಕೋನ ತ್ರಿಭುಜ ABCಯಲ್ಲಿ ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂತಂದರೆ AB/BC ಆಗುತ್ತೆ. AB/BC ಆಗುತ್ತೆ. ದೇರ್ಫೋರ್ ಟ್ಯಾನ್ 45 ಬೆಲೆ ಎಷ್ಟು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಟ್ಯಾನ್ 45 ಬೆಲೆ 1 ಈಸ್ ಈಕ್ವಲ್ ಟು 7/BC ಆಗುತ್ತೆ. 1 ಈಸ್ ಈಕ್ವಲ್ ಟು 7/BC ಆಗುತ್ತೆ. ದೇರ್ಫೋರ್ BC ಈಸ್ ಈಕ್ವಲ್ ಟು 7 ಮೀಟ್ರು, ದಟ್ ಈಸ್ ಈಕ್ವಲ್ ಟು AD. ದೇರ್ಫೋರ್ ಲಂಬಕೋನ ತ್ರಿಭುಜ ADEಯಲ್ಲಿ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು DE/AD. ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು DE/AD, ದಟ್ ಈಸ್ ಈಕ್ವಲ್ ಟು √3 ಈಸ್ ಈಕ್ವಲ್ ಟು DE/7. DE ಈಸ್ ಈಕ್ವಲ್ ಟು 7√3 ಮೀಟರ್. ದೇರ್ಫೋರ್ ಗೋಪುರದ ಎತ್ತರ EC ಈಸ್ ಈಕ್ವಲ್ ಟು DE ಪ್ಲಸ್ CD. ಗೋಪುರದ ಎತ್ತರ EC ಈಸ್ ಈಕ್ವಲ್ ಟು DE ಪ್ಲಸ್ CD, ದಟ್ ಈಸ್ ಈಕ್ವಲ್ ಟು 7√3 ಪ್ಲಸ್ 7, ದಟ್ ಈಸ್ ಈಕ್ವಲ್ ಟು 7 ಕಾಮನ್ ತಗೊಳ್ಳಿ, 7 ಇಂಟು √3 ಪ್ಲಸ್ 1 ಮೀಟರ್ ಆಗುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು? 7 ಇಂಟು √3 ಪ್ಲಸ್ 1 ಮೀಟರ್ ಆಗುತ್ತೆ. ಈಗ ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತಂದರೆ ವಿದ್ಯಾರ್ಥಿಗಳೇ, 1.2 ಮೀಟರ್ ಎತ್ತರದ ಹುಡುಗಿಯು ಕ್ಷಿತಿಜ ರೇಖೆಯಲ್ಲಿ 88.2 ಮೀಟರ್ ಎತ್ತರದಲ್ಲಿ ಬಲೂನ್ಗಳೆರಡು ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸುತ್ತಾಳೆ. ಎಷ್ಟಿದೆ ಹುಡುಗಿಯ ಎತ್ತರ? 1.2 ಮೀಟ್ರ್ ಇದೆ. ಅವಳು ಏನು ಮಾಡ್ತಾ ಇದ್ದಾಳೆ ಅಂತಂದರೆ 82.2 ಮೀಟರ್ ಎತ್ತರದಲ್ಲಿ ಬಲೂನ್ಗಳು ಏನಾಗಿದ್ದಾವೆ ಅಂತಂದರೆ 2 ಬಲೂನ್ಗಳು ಗಾಳಿಯಲ್ಲಿ ಹಾರಾಡ್ತಾ ಇದ್ದಾವೆ. ಆ ತೇಲ್ತಿರುವಂಥ ಬಲೂನ್ಗಳನ್ನು ಅವಳು ಗುರುತಿಸ್ತಾಳೆ. ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ ಬಲೂನ್ಗೆ ಉಂಟಾದ ಉನ್ನತ ಕೋನವು 60 ಡಿಗ್ರಿ. ಒಂದು ಸಮಯದಲ್ಲಿ ಎಷ್ಟಾಗುತ್ತೆ? 60 ಡಿಗ್ರಿ. ಸ್ವಲ್ಪ ಸಮಯದ ನಂತರ ಉನ್ನತ ಕೋನವು 30 ಡಿಗ್ರಿ. ಸ್ವಲ್ಪ ಸಮಯದ ನಂತರ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರವೆಷ್ಟು ಅಂತ. ಬಲೂನಿನ ಆರಂಭಿಕ ಸ್ಥಾನ A ಮತ್ತು ನಂತರದ ಸ್ಥಾನ B ಆಗಿರಲಿ. ಬಲೂನಿನ ಎತ್ತರ 88.2 ಮೀಟರ್ ಮೈನಸ್ 1.2 ಮೀಟರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 87 ಮೀಟರ್ ಆಯಿತು. ಬಲೂನ ಚಲಿಸಿದ ದೂರ ಈಸ್ ಈಕ್ವಲ್ ಟು DE ಈಸ್ ಈಕ್ವಲ್ ಟು CE ಮೈನಸ್ CD. ಪ್ರಶ್ನೆಯ ಪ್ರಕಾರ ಲಂಬಕೋನ ತ್ರಿಭುಜ BECಯಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು BE/CE, 1/√3 ಈಸ್ ಈಕ್ವಲ್ ಟು 87/CE, CE ಈಸ್ ಈಕ್ವಲ್ ಟು 87√3 ಮೀಟರ್ ಆಯಿತು. ಲಂಬಕೋನ ತ್ರಿಭುಜ ADCಯಲ್ಲಿ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು AD/CD, √3 ಈಸ್ ಈಕ್ವಲ್ ಟು 87/CD ಆಗುತ್ತೆ. ದೇರ್ಫೋರ್ ಯಾಕೆ ಅಂತಂದರೆ ಟ್ಯಾನ್ 60 ಬೆಲೆ √3, ಟ್ಯಾನ್ 60 ಜಾಕಿ √3 ಹಾಕಿ, ದಟ್ ಈಸ್ ಈಕ್ವಲ್ ಟು 87/CD ಆಗುತ್ತೆ. ದೇರ್ಫೋರ್ CD ಈಸ್ ಈಕ್ವಲ್ ಟು 87/√3 ಮೀಟರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು
√3 √3 ಅಂಶ ಮತ್ತು ಛೇದದಲ್ಲಿ ಎರಡರಲ್ಲೂ ಕೂಡ √3ಇಂದ ಗುಣಿಸಿ. ಆಗೇನಾಗುತ್ತೆ ಅಂತಂದರೆ 87√3/3 ಬರುತ್ತೆ. 3ರಿಂದ 87 ಭಾಗಿಸಿದಾಗ 29 √3 ಮೀಟರ್ ಆಗುತ್ತೆ. ದರ್ಪರ್ ಬಲೂನ್ ಚಲಿಸಿದ ದೂರ DE = CE - CD, ದಟ್ ಈಸ್ = 87 √3 ಮೈನಸ್ 29 √3, ದಟ್ ಈಸ್ = 58 √3 ಮೀಟರ್ ಆಗುತ್ತೆ. 58 √3 ಮೀಟರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಒಂದು ನೇರ ಹೆದ್ದಾರಿಯು ಗೋಪುರದ ಪಾದಕ್ಕೆ ದಾರಿಯಾಗಿದೆ. ಗೋಪುರದ ಮೇಲೆ ನಿಂತ ವ್ಯಕ್ತಿಯೊಬ್ಬರು ಏಕರೂಪ ಜವದಲ್ಲಿ ಬರುತ್ತಿರುವ ಕಾರೊಂದನ್ನು ನೋಡುತ್ತಾರೆ. ಕಾರಿನ ಅವನತ ಕೋನವು 30 ಡಿಗ್ರಿ ಆಗಿದೆ. 6 ಸೆಕೆಂಡ್ಗಳ ನಂತರ ಕಾರಿನ ಅವನತ ಕೋನವು 60 ಡಿಗ್ರಿ ಆಗುತ್ತದೆ. ಈ ಬಿಂದುವಿನಿಂದ ಗೋಪುರದ ಪಾದಕ್ಕೆ ಬರಲು ಕಾರು ತೆಗೆದುಕೊಳ್ಳುವ ಸಮಯವೆಷ್ಟು ಅಂತ ಪ್ರಶ್ನೆ. ಕಾರು ಎಷ್ಟು ಸಮಯವನ್ನು ತಗೊಳ್ಳುತ್ತೆ ಅಂತ ನೋಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಒಂದು ಗೋಪುರದ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಅವನೇನು ಮಾಡ್ತಾನೆ ಅಂತಂದರೆ ಒಂದು ಹೆದ್ದಾರಿಯನ್ನು ನೋಡ್ತಾ ಇದ್ದಾನೆ. ಒಂದು ಹೆದ್ದಾರಿಯಿಂದ ಏನಾಗ್ತದೆ ಅಂದರೆ ಕಾರ್ ಬರ್ತಾ ಇದೆ. ಕಾರ್ ಬರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಫಸ್ಟಿಗೆ ಒಂದು ಕಾರನ್ನು ನೋಡಿದಾಗ ಏನಾಗುತ್ತೆ ಅಂದರೆ 30 ಡಿಗ್ರಿ ಕೋನ ಉಂಟಾಗುತ್ತೆ. ಆನಂತರ 6 ಸೆಕೆಂಡ್ಗಳ ನಂತರ ನೋಡಿದಾಗ 60 ಡಿಗ್ರಿ ಕೋನ ಉಂಟಾಗುತ್ತೆ. ಹಾಗಾದರೆ ಆ ಕಾರು ಗೋಪುರದ ಹತ್ರ ಬರೋದಕ್ಕೆ ಎಷ್ಟು ಸಮಯವನ್ನು ತಗೊಳ್ಳುತ್ತೆ, ಆ ಸಮಯ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಈ ಥರ ಏನು ನಿಮ್ಮ ಚಿತ್ರವನ್ನು ಕಾಣ್ತಾ ಇದ್ದಲ್ಲ, ಈ ಥರ ಚಿತ್ರವನ್ನು ಹಾಕ್ಕೊಂಡು 2 ತ್ರಿಭುಜಗಳನ್ನು ಗುರುತಿಸ್ಕೊಳ್ಳಿ. ಒಂದು ತ್ರಿಭುಜ ABC, ಇನ್ನೊಂದು ತ್ರಿಭುಜ ACD. ಕೊಟ್ಟಿರುವಂಥ ಮಾಹಿತಿ ಆಧಾರದ ಮೇಲೆ ಚಿತ್ರಗಳನ್ನು ರಚನೆ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಈಗ ಗೋಪುರದ ಎತ್ತರ AB = ಗೋಪುರದ ಎತ್ತರ ಎಷ್ಟಿದೆ? AB ಆಗಿದೆ. DU ಕಾರಿನ ಆರಂಭಿಕ ಸ್ಥಾನ ಮತ್ತು C ಕಾರಿನ ನಂತರದ ಸ್ಥಾನವಾಗಿರಲಿ. BCಯು ಗೋಪುರದ ಪಾದದಿಂದ ಕಾರಿಗಿರುವಂಥ ದೂರ ಆಗಿರಲಿ. BC ಏನಾಗುತ್ತೆ ಅಂತಂದರೆ ಗೋಪುರದ ಸ್ಥಾನದಿಂದ ಕಾರಿಗಿರುವಂಥ ದೂರ ಆಗಿರಲಿ. ಪ್ರಶ್ನೆಯ ಪ್ರಕಾರ ಏನಾಗುತ್ತೆ ಅಂತಂದರೆ ಲಂಬಕೋನ ತ್ರಿಭುಜ ABCಯಲ್ಲಿ tan 60 ಡಿಗ್ರಿ = AB/BC, √3 = AB/BC ಆಗುತ್ತೆ. BC = AB/√3 ಮೀಟರ್ ಆಗುತ್ತೆ. ಲಂಬಕೋನ ತ್ರಿಭುಜ ADBಯಲ್ಲಿ tan 30 ಡಿಗ್ರಿ = AB/BD, 1/√3 = AB/BC + CD ಆಗುತ್ತೆ. AB√3 = AB/√3 + CD ಆಗುತ್ತೆ. Therefore CD = AB√3 ಮೈನಸ್ AB/√3. CD = AB × √3 ಮೈನಸ್ 1/√3 ಆಗುತ್ತೆ. CD = AB × 3 ಮೈನಸ್ 1/√3 ಆಗುತ್ತೆ. CD = 2 AB/√3 ಮೀಟರ್ ಆಗುತ್ತೆ. ಇಲ್ಲಿ ದೂರ BCಯು ದೂರ CDಯ ಅರ್ಧವಾಗಿದೆ. ಆದ್ದರಿಂದ ಕಾರು ತೆಗೆದುಕೊಳ್ಳುವಂಥ ಸಮಯವು ಅರ್ಧವಾಗಿರುತ್ತೆ. CD ದೂರವನ್ನು ಚಲಿಸಲು ಕಾರು ತೆಗೆದುಕೊಂಡಂಥ ಸಮಯ 6 ಸೆಕೆಂಡ್ಸು. ಆದ್ದರಿಂದ BC ದೂರ ಚಲಿಸಲು ಕಾರು ತೆಗೆದುಕೊಂಡಂಥ ಸಮಯ 6/2 = 3 ಸೆಕೆಂಡ್ ಆಗಿರುತ್ತೆ ವಿದ್ಯಾರ್ಥಿಗಳು. = 3 ಸೆಕೆಂಡ್ ಆಗಿದೆ ವಿದ್ಯಾರ್ಥಿಗಳು. ಇಲ್ಲಿಗೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಧ್ಯಾಯ ಸಂಪೂರ್ಣವಾಗಿ ಮುಗಿದಾಗಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಏನು ಅಂತಂದರೆ ನೋಟ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಎಲ್ಲ ಚಾಪ್ಟ್ರು, ಎಲ್ಲ 6 ಸಬ್ಜೆಕ್ಟ್ ನೋಟ್ಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ನಿಮಗೆ ಈ ಅಧ್ಯಾಯಗಳು ಅರ್ಥ ಆಗಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ. ಇನ್ನೊಂದು ಸರಿ ಬೇಕಾದ್ರೆ ನಿಮಗೆ ನೋಟ್ಸ್ ಸೆಂಡ್ ಮಾಡ್ತೇವೆ, ಇನ್ನೊಂದು ಸರಿ ಬೇಕಾದ್ರೆ ವೀಡಿಯೋಸ್ಗಳನ್ನು ಸೆಂಡ್ ಮಾಡ್ತೇವೆ. ನೋಡ್ಕೊಳ್ಳಿ. ಆದಷ್ಟು ಬೇಗ ಶಾಲೆ ಪ್ರಾರಂಭ ಆಗುತ್ತೆ. ನೋಟ್ಸ್ಗಳನ್ನು ಎಲ್ಲರೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಈ ಚಾಪ್ಟರ್ನ ಮುಗಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಎಲ್ರಿಗೂ ಕೂಡ.